ಕಸ ತುಂಬುವ ವೇಳೆ ಹಸಿ ಕಸ ಒಣಗಿದ ಕಸ ಬೇರ್ಪಡಿಸದೆ ತಂದು ಹಾಕಿದ್ದಾರೆ ಎಂದು ಆಕ್ರೋಶಗೊಂಡು ಪೌರ ಕಾರ್ಮಿಕ ಕಸವನ್ನು ತೆಗೆದು ರಸ್ತೆಗೆ ಎಸೆದಿದ್ದು ಕಸ ರಸ್ತೆಯಲ್ಲಿ ಹೋಗುತ್ತಿದ್ದ ಕಾರ್ಗೆ ಬಿದ್ದಿದ್ದು ಕಾರ್ ಚಾಲಕ ಆಕ್ರೋಶಗೊಂಡು ಕೆಳಗಿಳಿದು ಪೌರ ಕಾರ್ಮಿಕರೊಂದಿಗೆ ವಾಗ್ವಾದಕ್ಕಿಳಿದಿದ್ದು ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದು ಕಾರ್ ಚಾಲಕ ಪೌರ ಕಾರ್ಮಿಕನಿಗೆ ಥಳಿಸಿರುವ ಘಟನೆ ಚಿಕ್ಕಮಗಳೂರು ನಗರದ ನರಿಗುಡ್ಡೇನಹಳ್ಳಿಯಲ್ಲಿ ನಡೆದಿದೆ. ನೋಡಿ ಎಷ್ಟು ಒಂದು ಬೀಳುತ್ತಾ ಬಿತ್ತು ನೋಡಿ ಟಾಪ್ ಮೇಲೆ ಬಿತ್ತಲ್ಲ ಅದಕ್ಕೆ ಬೆಳಗಿಂದ ಒಂದು ಬೆಳಗ್ಗೆ 6 ಗಂಟೆಗೆ ಶುರು ಮಾಡಿದ್ರೆ ಬೆಳಗಿಂದಾನೇ ಇರ್ತಾರೆ. ಒಂದು ಟೈಮ್ ತಿಂಡಿ ಏನಾದ್ರು ಒಂಚೂರು ಲೇಟ್ ಆಗುತ್ತೆ. ಈ ಸಂಬಂಧ ಹಲ್ಲೆಗೊಳಗಾದ ಪೌರ ಕಾರ್ಮಿಕ ನಾಗರಾಜ್ ಪೌರ ಕಾರ್ಮಿಕರೊಂದಿಗೆ ನಗರ ಪೊಲೀಸ್ ಠಾಣೆಗೆ ಬಂದು ದೂರು ನೀಡಿದ್ದಾರೆ. ಅದೇನಾಗುತ್ತಾಗ ಈಗ ಅವರಿಗೆ ಬೇಜಾರಾಗುತ್ತೆ. ಕೆಲಸ ಹಸಿ ಕಸ ಒಣ ಕಸ ಬೇರೆ ಮಾಡಿಕೊಂಡು ಕಮರ್ಸಲ್ಲಿ ಹೇಳ್ಕೊಂಬರ್ತಿದ್ದೆ ಸರ್. ಹೇಳ್ಕೊಂಬರುವಾಗ ಒಬ್ಬರು ಅದರಲ್ಲಿ ಮಿಕ್ಸ್ ಇಟ್ಟಿದ್ರು, ಅದನ್ನು ನಾನು ಬೇರೆ ಮಾಡಿಸ್ತಾ ಇದ್ದೆ. ಅಷ್ಟೊತ್ತಿಗೆ ಈ ಕಡೆ ಒಬ್ಬರು ಯಾರೋ ಬಂದರು ಮನೆಯವರು, ಅವರು ಒಣ ಕಸನ ತೊಗೊಂಬಂದು ಹಸಿ ಕಸಕ್ಕೆ ಹಾಕ್ಬಿಟ್ರು. ಮಿಕ್ಸ್ ಆಗಿದೆ, ನಾನು ಹಾಕ್ಬೇಡಿ, 1000 ಮನೆ ಕಸ ಹಾಕೊಂಡ್ಬಂದಿದ್ದೀನಿ ಅಂತ ಹೇಳಿದೆ. ಅವ್ರು ಕೇಳಿಲ್ಲ. 3 ದಿನ ಆಗಿದೆ ಕಸ ಅಂತೇಳಿ ಸಿಟ್ಟು ಬಂದು ಅವ್ರು ಗಾಡಿ ಒಳಗೆ ಹಾಕಿದ್ರು. ಅದನ್ನು ತೆಗೆದು ನಾನು ರೋಡ್ಗೆ ಹಾಕಿದೆ. ಆದಿದ್ದು ಏನಾಯಿತು, ಗಾಳಿ ಬಸ್ ದಾಟೋಯ್ತು. ಆ ಬಸ್ ದಾಟೋಗಿದ್ದು ಗಾಳಿಗೆ ಹಾರಿ ಕಾರ್ ಮೇಲೆ ಬಿತ್ತು. ಅವ್ರು ಇಳಿದು ಬಂದು ಏಕ್ದಮ್ಮು ನನ್ನ ಕಾರ್ ಮೇಲೆ ಲಕ್ಷಾಂತರ ಗಂಟೆ ಕೊಡ್ತಿದ್ದೀನಿ, ಕವರ್ ಎದಂಗೆ ಬಿಡಿಸ್ಬಿಟ್ಟೆ ನೀನು ಅಂತ ಹೇಳ್ಬಿಟ್ಟು ರೋಡಲ್ಲಿ ನಿಲ್ಸ್ಕೊಂಡು ಅಡ್ಡ ಹಾಕೊಂಡು ಜಗಳ ಮಾಡ್ತೀವಿ ಅಂತೇಳಿ ಹೊಡೆದು ಹೋದ. ಅವ್ರು ಯಾರಂತ ಗೊತ್ತಿಲ್ಲ ಸರ್. ನರಗುಡ್ನಹಳ್ಳಿ ಸರ್ಕಲ್ ಅಲ್ಲಿ ನಾನು ಬೇರೆ ಮಾಡ್ತಾ ಇದ್ದೆ, ಕಸ ಬೇರೆ ಮಾಡಿ ಅವ್ರು ಮಾತಾಡ್ತಾ ಇದ್ದೆ, ಇವನಿಗೆ ಮಾತಾಡಿಸ್ತಾ ಇದ್ದೆ. ಬಾರನಾಗ ಮುಂದಕ್ಕೆ ಹೋಗ ಗಾಡಿ ತಗೊಂಡು ಹಸಿ ಕಸ ಹಾಕೊಳ್ಳು ಅಂತ ಹೇಳ್ತಿದ್ದೆ. ಪಾಪ ಇವನು ಹಾಕೊಂಡು ಅಲ್ಲಿ ಒಳಗಡೆ ಹೊಡಿತಾರೆ ಅಂತ ನನಗೆ ಗೊತ್ತಿಲ್ಲ ಸರ್. ನಾನು ಹಿಂದ್ಗಡೆಯಿಂದ ಓಡ್ಬಾರ ಅಷ್ಟೇ ಕಾರ್ ತೆಗೆದು ಹೋಗ ಆಗಿದೆ ಸರ್. ಆ ಹೆಂಗಸಿ ಕೇಳಿದಕ್ಕೆ ನೀನೇನು ಮಾತಾಡ್ತೀನಿ, ನಿನ್ನ ಬಾಯಿ ಮುಚ್ಕೊಂಡು ಹೋಗಮ್ಮ, ಲಕ್ಷಾಂತರ ರೂಪಾಯಿ ಗಾಡಿ ಇದು, ನೀನೇನು ಮಾತಾಡೋದು ಅಂತೇಳಿ ನಮ್ಗೆ ಜೋರು ಮಾಡಿದ್ದೆ ಸರ್. ಅದನ್ನೇ ಕೇಳೋಣ ಅಂತೇಳಿ ನ್ಯಾಯವಾಗಿ ಹೇಳ್ಬೇಕಂದ್ರೆ, ಒಂದು ಒಳ್ಳೆ ಮಾತು ಹೇಳ್ಬೇಕಂದ್ರೆ, ನಮಗೆ ನ್ಯಾಯ ಕೊಡ್ಸಕ್ಕೆ ನಮ್ಮ ವರ್ಕರ್ಸ್ ಬಂದಿದ್ದಕ್ಕೆ ಇಬ್ಬರು ಮಾತ್ರ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಅಂತಾರೆ. ಈಗ ನಮ್ಮ ವರ್ಕರ್ಸ್ ನಮಗೋಸ್ಕರ ಬರ್ತಾರೆ, ಅವ್ರಿಗೇನಂದ್ರೆ ನಾವು ಹೋಗ್ತೀವಿ. ಇಬ್ಬರು ಬಂದರೆ ಏನು ಸರ್ ಕಂಪ್ಲೇಂಟ್ ತೊಗೊಳ್ತಾರೆ? ಒಳಗೊಳಗೆ ಮುಚ್ಚಾಕ್ ಬಿಡೋದಾ? ಮುಚ್ಚಾಕ್ಬಾರ್ದು ಸರ್. ಇವತ್ತು ನಮಗೆ ನಡೆದಿದ್ದು ನಾಳೆ ಇನ್ನೊಬ್ರಿಗೆ ನಡಿಬಾರ್ದು ಸರ್. ನ್ಯಾಯ ಸಿಗ್ಬೇಕಷ್ಟೇ ನಮಗೆ. ನಾವು ಕಸ ಎತ್ತಾರಂದ್ರೆ ಕೇವಲ ಅಲ್ಲ ಸರ್, ನಾವು ಅನ್ನ ತಿನ್ನೋರೆ. ಕಸ ಎತ್ತೀವಿ ಅಂದ್ರೆ ಕಸ ಎತ್ತಿ ತಲೆ ಮೇಲೆ ಸುಟ್ಕೊಳಲ್ಲ ಸರ್. ನಾವು ನ್ಯಾಯವಾಗಿ ದುಡಿತಾ ಇದ್ದೀವಿ, ಯಾರ ಬಾಯಿಗೂ ಮಣ್ಣಾಗ್ತಾ ಇಲ್ಲ ಸರ್.